ಹಾಯ್ ಎಲ್ಲರಿಗೂ ನಮಸ್ಕಾರ. ಅಭಿರುಚಿ ಲಾಗ್ಸ್ಗೆ ಸ್ವಾಗತ. ಇವತ್ತು ನಾನು ಉತ್ತರ ಕರ್ನಾಟಕದಲ್ಲಿ ಸ್ಪೆಷಲ್ ಆಗಿರೋ ಪುಂಡಿ ಪಲ್ಯನ ಮಾಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ. ಪುಂಡಿ ಪಲ್ಯ ಮಾಡಲು ಬೇಕಾಗುವ ಪದಾರ್ಥಗಳನ್ನು ನೋಡ್ಕೊಂಡು ಬರೋಣ ಬನ್ನಿ. ಪುಂಡಿ ಪಲ್ಯ ಸೊಪ್ಪನ್ನು ತೊಳೆದಿಟ್ಟಿದ್ದೀನಿ. ನಂತರ ನೆನೆಸಿ ಶೇಂಗಾನ ತೊಗೊಂಡಿದ್ದೀನಿ. ಗ್ರೀನ್ ಚಿಲ್ಲಿ ಪೇಸ್ಟನ್ನು ತೊಗೊಂಡಿದ್ದೀನಿ. ನೆನೆಸಿದ ಜೋಳವನ್ನು ತೊಗೊಂಡಿದ್ದೀನಿ. ಅರಿಶಿನ ಪುಡಿನ ತೊಗೊಂಡಿದ್ದೀನಿ. ಕಡಲೆಬೇಳೆನ ತೊಗೊಂಡಿದ್ದೀನಿ. ಜೀರಿಗೆಯನ್ನು ತೊಗೊಂಡಿದ್ದೀನಿ. ಉಪ್ಪನ್ನು ತೊಗೊಂಡಿದ್ದೀನಿ. ಚಿಕ್ಕದಾಗೆ ಕಟ್ ಮಾಡಿರೋ ಬೆಳ್ಳುಳ್ಳಿ ಕೂಡ ತೊಗೊಂಡಿದ್ದೀನಿ. ಇಂಗನ್ನು ತೊಗೊಂಡಿದ್ದೀನಿ. ನೆನೆಸಿದ ಜೋಳನ ತೊಗೊಂಡಿದ್ದೀನಿ. ಈಗ ಅದನ್ನು ಮಿಕ್ಸಿ ಜಾರ್ನಲ್ಲಿ ಹಾಕಿ ಸಣ್ಣದಾಗಿ ರುಬ್ಕೊಂಡು ತೊಗೊಂಡು ಬರಬೇಕು. ರುಬ್ಕೊಂಡು ತೊಗೊಂಡು ಬಂದಿದ್ದೀನಿ. ಇದಕ್ಕೆ ಸ್ವಲ್ಪ ನೀರನ್ನು ಆ್ಯಡ್ ಮಾಡಿ ಮತ್ತೆ ರುಬ್ಕೊಂಡು ತೊಗೊಂಡು ಬಂದಿದ್ದೀನಿ. ಈಗ ನಾನು ಕುಕ್ಕರನ್ನು ಇಡ್ತಾಯಿದ್ದೀನಿ. ಈಗ ಇದಕ್ಕೆ ಕಾದ ನಂತರ ನೀರನ್ನು ಕೂಡ ಹಾಕ್ತಾಯಿದ್ದೀನಿ. ಇದಕ್ಕೆ ನಾನು ಪುಂಡಿ ಪಲ್ಯ ಸೊಪ್ಪನ್ನು ಕೂಡ ಹಾಕ್ತಾ ಇದ್ದೀನಿ. ಇದಕ್ಕೆ ನಾನು ನೆನೆಸಿ ಶೇಂಗಾನ ಹಾಕ್ತಾ ಇದ್ದೀನಿ. ಕಡಲೆಬೇಳೆನ ಹಾಕ್ತಾ ಇದ್ದೀನಿ. ಇದನ್ನು ಮಿಕ್ಸಪ್ ಮಾಡ್ಕೊಳ್ಬೇಕು. ನಂತರ ಸ್ವಲ್ಪ ನೀರನ್ನು ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ. ಈಗ ಲಿಡ್ ಕ್ಲೋಸ್ ಮಾಡ್ತಾ ಇದ್ದೀನಿ. 2 ವಿಸಿಲ್ ಹೊಡಿಬೇಕು. 2 ವಿಸಿಲ್ ಹೊಡೆದ ನಂತರ ನಾನು ಓಪನ್ ಮಾಡ್ತಾ ಇದ್ದೀನಿ. ಹೀಗೆ ಬಂದಿದೆ ಇದು. ಈಗ ನಾನು ಪುಂಡಿ ಪಲ್ಯ ಸೊಪ್ಪನ್ನು ನೀರನ್ನು ಬಸಿತಾ ಇದ್ದೀನಿ. ಎಲ್ಲವೂ ನೀರನ್ನು ಬಸಿಬೇಕು. ನೀರನ್ನು ತೆಗೆಯಬೇಕು. ಒಂದು ಹನಿ ನೀರು ಉಳಿದ ಹಾಗೆ ತೆಗಿಬೇಕು. ಇದನ್ನು ಈ ನೀರನ್ನು ವೇಸ್ಟ್ ಮಾಡಬೇಡಿ. ಈ ನೀರಿನಿಂದ ಒಂದು ಉಪಯೋಗ ಇದೆ. ಇದನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಈಗ ಗ್ಯಾಸ್ ಆನ್ ಮಾಡ್ತಾ ಇದ್ದೀನಿ. ಒಂದು ಬೋಗಣಿಯಲ್ಲಿ ನೀರನ್ನು ಹಾಕ್ತಾ ಇದ್ದೀನಿ. ಕಾದ ನಂತರ ನಾನು ಇದಕ್ಕೆ ಜೋಳದ ನುಚ್ಚನ್ನು ಕೂಡ ಹಾಕ್ತಾ ಇದ್ದೀನಿ. ಕಲಿಸ್ಬೇಕು. ಕುದೀತಾ ಇರಬೇಕಿದು. ಕುದ್ದ ನಂತರ ನಾನು ಪುಂಡಿ ಪಲ್ಯ ಸೊಪ್ಪನ್ನು ಇದಕ್ಕೆ ಹಾಕ್ತಾ ಇದ್ದೀನಿ. ಈ ಸೊಪ್ಪನ್ನು ಬಿಡಿಸ್ಬೇಕು ಸ್ವಲ್ಪ. ಮಿಕ್ಸ್ ಮಾಡಬೇಕು. ಎಲ್ಲರೂ ಚಿಕ್ಕದಾಗಿ ಕಟ್ ಮಾಡಿ ಕೂಡ ಹಾಕ್ತಾರೆ, ಬಟ್ ನಾನು ಇದೇ ಥರ ಹಾಕ್ತೀನಿ, ಚೆನ್ನಾಗಾಗುತ್ತೆ. ಜಿಗುಟ್ ಬರುವವರೆಗೂ ತಿರುಗಬೇಕು ಇದನ್ನು. ಈಗ ನಾನು ಜೀರಿಗೆಯನ್ನು ಹಾಕ್ತಾ ಇದ್ದೀನಿ. ಗ್ರೀನ್ ಚಿಲ್ಲಿ ಪೇಸ್ಟನ್ನು ಹಾಕ್ತಾ ಇದ್ದೀನಿ. ಈ ಗ್ರೀನ್ ಚಿಲ್ಲಿ ಪೇಸ್ಟನ್ನು ಹೇಗೆ ಮಾಡಬೇಕು ಅನ್ನೋದು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ತೋರಿಸ್ತೀನಿ. ತಿಂಗಳಗಟ್ಲೆನೂ ಏನೂ ಆಗೋಲ್ಲ ಇದಕ್ಕೆ.
ಮಿಕ್ಸ್ ಮಾಡಬೇಕು. ಈಗ ನಾನು ಚಿಕ್ಕದಾಗಿ ಕಟ್ ಮಾಡಿರೋ ಬೆಳ್ಳುಳ್ಳಿನೂ ಇದರಲ್ಲಿ ಹಾಕ್ತಾ ಇದ್ದೀನಿ. ನಂತರ ನಾನು ಉಪ್ಪನ್ನು ಹಾಕ್ತಾ ಇದ್ದೀನಿ, ಅರಿಶಿನವನ್ನು ಹಾಕ್ತಾ ಇದ್ದೀನಿ, ಇಂಗನ್ನು ಕೂಡ ಹಾಕ್ತಾ ಇದ್ದೀನಿ. ಹೆಲ್ದಿಗೆ ತುಂಬ ಒಳ್ಳೆಯದು, ಟೇಸ್ಟಿ ಕೂಡ ಕೊಡುತ್ತೆ. ಈಗ ಇದನ್ನು ಮಿಕ್ಸಪ್ ಮಾಡಬೇಕು. ಚೆನ್ನಾಗಿ ತಿರುಬೇಕು, ಜಿಗುಟ್ ಬರೋವರೆಗೂ ತಿರುರಿ. ಈ ಥರ ಬರಬೇಕಿದು. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಈಗ ಪುಂಡಿ ಪಲ್ಯ ರೆಡಿಯಾಗಿದೆ. ಈಗ ಉತ್ತರ ಕರ್ನಾಟಕ ಸ್ಪೆಷಲಾಗಿ ಪುಂಡಿ ಪಲ್ಯ ರೆಡಿಯಾಗಿದೆ. ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.